ಬ್ಲಾಗಲ್ಲಿ ನೋಡಿದ್ರಿ ನಾವು ಮೆಣಸಿನ ಬಳ್ಳಿ ವೈರಸ್ ಇರೋದೆಲ್ಲ ಕಿತ್ತೆಸ್ತಿದ್ವಿ. ಅದಕ್ಕೆ ಈಗಲೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀವಿ. ಇದು ಬಂದ್ಬಿಟ್ಟು ನೋಡಿ ಡೆವಲಪ್ಮೆಂಟ್ ಮಿರಾಕಲ್ ಗ್ರೋ ಆಗ್ತಾ ಇದ್ದೀವಿ. ಈಗ ಹಿಂಗೆ ಸುತ್ತ ಹಾಕೊಂಡ್ಬಿಡೋಣ, ಹಾಕ್ಬಿಟ್ಟು ಕ್ಲೀನಾಗಿ ಮಣ್ಣೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ಕ್ಯಾಲ್ಸಿಯಂ ಗ್ರಾನ್ಯೂಲ್ಸ್ ಯೂಸ್ ಮಾಡಿದ್ರೆ ಏನು ಬೆನಿಫಿಟ್ಸ್ ಅಂದರೆ, ಒಂದು ಜನ ಇಲ್ಲ ಅಂತಂದ್ರು ಸ್ವಲ್ಪ ಜನದಲ್ಲಿ ನೀವು ಸುಣ್ಣ ಹಾಕೊಂಡ್ಬಿಡ್ಬೋದು. ಮತ್ತು ಇನ್ನೊಂದು ಏನಂತಂದರೆ ಡಸ್ಟ್ ಅಂತೂ ಭಾರಿ ಕಮ್ಮಿ ಇರುತ್ತೆ ಇದರಲ್ಲಿ. ಈಗ ನೋಡಿ, ಈಗ ಡ್ರಿಪ್ ಲ್ಯಾಟ್ರಲ್ಸ್ ಇರುತ್ತಲ್ಲ ಹಾಕಿದ್ದೀವಲ್ಲ, ಅದನ್ನ ಎತ್ಬಿಟ್ಟು ಮೇಲೆ ಕಡಿಸ್ತಾ ಇದ್ದೀನಿ ಈಗ. ಗುಡ್ ಮಾರ್ನಿಂಗ್. ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರಿ ನಾವು ಮೆಣಸಿನ ಬಳ್ಳಿ ವೈರಸ್ ಇರೋದೆಲ್ಲ ಕಿತ್ತೆಸ್ತಿದ್ವಿ. ಅದಕ್ಕೆ ಈಗಲೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀವಿ. ಇದು ಬಂದ್ಬಿಟ್ಟು ನೋಡಿ ಡೆವಲಪ್ಮೆಂಟ್ ಮಿರಾಕಲ್ ಗ್ರೋ ಆಗ್ತಾ ಇದ್ದೀವಿ. ಈಗ ಕ್ಯಾಲ್ಸಿಯಂ ಗ್ರಾನ್ಯೂಲ್ಸ್ ಇದು ಮಿರಾಕಲ್ ಗ್ರೋದು ನೋಡಿ. ಏನಂತಂದರೆ ನಿಮಗೆ ವೈರಸ್ ಆದರೆ ನೀವು ಟ್ರೀಟ್ಮೆಂಟ್ ಮಾಡಿಬಿಟ್ಟು ಈ ನೆಕ್ಸ್ಟಿಗೆ ಪ್ಲಾಂಟ್ ಮಾಡಬೇಕು ಅಂತಂದರೆ ನೀವು ಫಸ್ಟು ಸುಣ್ಣ ಹಾಕೋಬೇಕು. ಸುಣ್ಣ ಹಾಕಿದ್ಮೇಲೆ ಸ್ವಲ್ಪ ದಿನ ಬಿಟ್ಬಿಟ್ಟು ನೆಕ್ಸ್ಟ್ 1 ಮಂತ್ ಬಿಟ್ಬಿಟ್ಟು COC ಹಾಕಬೇಕು. ಹಾಗೆ ನೀವು ಮಾಡ್ತಾ ನೀವು ಸಾಯಿಲ್ ಕಂಡೀಷನ್ನ ಇಂಪ್ರೂವ್ ಮಾಡ್ಕೊಬಿಟ್ಟು ನೆಕ್ಸ್ಟ್ ಪ್ಲಾಂಟ್ ಮಾಡ್ಕೋಬೋದು. ನೋಡಿ ಬನ್ನಿ. ಈಗ ನೋಡಿ ಇಲ್ಲಿ ನಾವು ಇಲ್ಲಿ ಕಿತ್ತಾಕಿದ್ದೀವಿ ಬಳ್ಳಿನೆಲ್ಲ. ನೋಡಿ ಇಲ್ಲೆಲ್ಲ ಕಿತ್ತಾಕಿದ್ದೀವಿ. ನೋಡಿ ಇಲ್ಲೇನು ಮಾಡಬೇಕು ಅಂತಂದರೆ, ಈಗ ಹಿಂಗೆ ಸುತ್ತ ಹಾಕೊಂಡ್ಬಿಡೋಣ, ಹಾಕ್ಬಿಟ್ಟು ಕ್ಲೀನಾಗಿ ಮಣ್ಣೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ಮಳೆ ಇದಕ್ಕೆಲ್ಲ ನಿಮಗೆ ಕ್ಲೀನಾಗಿ ಮಣ್ಣು ಜೊತೆ ಮಿಕ್ಸ್ ಆಗಿಬಿಡುತ್ತೆ ನಿಮಗೆ. ಅದೇ ಥರ ನಿಮಗೆ ನೋಡಿ ಇಲ್ಲೆಲ್ಲ ತೆಗೆದಿದ್ದೀವಿ. ಇದೇ ಥರ ಎಲ್ಲ ಕಡೆನೂ ಹಾಕ್ಕೊಂಬಿಟ್ಟು ಈಗ ಮೆಣಸಿನ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಈಗ ಈ ಥರ ಟ್ರೀಟ್ಮೆಂಟ್ ಮಾಡ್ಕೊಬಿಟ್ಟು ನೀವು ಸಾಯಿಲ್ ಕಂಡೀಷನ್ ಇಂಪ್ರೂವ್ ಮಾಡ್ಕೋಬೋದು. ನಾನು ಬಂದ್ಬಿಟ್ಟು ಮಿರಾಕಲ್ ಗ್ರೋ ಯೂಸ್ ಮಾಡ್ತಾ ಇರೋದು. ನೋಡಂಗೆ ಹಾಕ್ಬಿಟ್ಟು ನೀವು ಕ್ಲೀನ ಮಣ್ಣಿನ ಜೊತೆ ಮಿಕ್ಸ್ ಮಾಡಿಬಿಡಿ, ಫುಲ್ ಮಿಕ್ಸ್ ಮಾಡ್ಕೊಬಿಡಿ, ಸುತ್ತಲೂ ಹಾಕೊಂಬಿಡಿ. ನೋಡಿರ್ತೀರ ಮಿರಾಕಲ್ ಗ್ರೋ ಅಂತ ಇದು ಬಂದ್ಬಿಟ್ಟು ಸನ್ ನ್ಯಾಚುರಲ್ ಕಾಂಪೌಂಡ್ಸ್ ಅಂತ ಅವ್ರ ಕಂಪ್ನಿ ಹೆಸರು. ಇದು ಬಂದ್ಬಿಟ್ಟು 25 kg ಬ್ಯಾಗ್ಸಲ್ಲಿ ಬರುತ್ತೆ. ಮತ್ತು ಇದು ಸ್ಲೋ ರಿಲೀಸ್ ಇದು, ಅದನ್ನು ಹಾಕಿದ್ದೀನಿ. ನನಗೇನಿದೆ ನಾನು ಪ್ಲ್ಯಾಂಟ್ ಮಾಡೋದು ಜೂನ್ ಜುಲೈಲೇ ನಾನು ಪ್ಲ್ಯಾಂಟ್ ಮಾಡೋಕ್ಕೆ ಹೋಗೋದೀನಿ ನೆಕ್ಸ್ಟಿಗೆ. ಹಾಗೆ ಇಲ್ಲಿ ನೋಡಿ ಕೆರೆ. ಈ ವರ್ಷ ಏನಂತಂದರೆ ನಿಮ್ಮ ಕೆರೆ ಖಾಲಿ ಆಗೋಕ್ಕೆ ಬಿಡಲಿಲ್ಲ. ಒಂದು ಮಾತ್ರ ಗುಡ್ ನ್ಯೂಸ್ ಅಂತಂದರೆ ಕೆರೆ ಖಾಲಿ ಆಗೋಕ್ಕೆ ಬಿಡಲಿಲ್ಲ, ಮಳೆ ಮಾತ್ರ ಫಿಲ್ ಆಗ್ತಾನೆ ಆಯಿತು. ಕ್ಯಾಲ್ಸಿಯಂ ಗ್ರಾನ್ಯೂಲ್ಸ್ ಯೂಸ್ ಮಾಡಿದ್ರೆ ಏನು ಬೆನಿಫಿಟ್ಸ್ ಅಂದರೆ, ಒಂದು ಜನ ಇಲ್ಲ ಅಂತಂದ್ರು ಸ್ವಲ್ಪ ಜನದಲ್ಲಿ ಸುಣ್ಣ ಹಾಕೊಂಡ್ಬಿಡ್ಬೋದು. ಮತ್ತು ಇನ್ನೊಂದು ಏನಂತಂದರೆ ಡಸ್ಟ್ ಅಂತೂ ಭಾರಿ ಕಮ್ಮಿ ಇರುತ್ತೆ ಇದರಲ್ಲಿ. ಏನಂದ್ರೆ ಗೊಬ್ಬರ ಥರ ಡ್ರಿಪ್ ಸರ್ಕಲ್ ಏನಿರುತ್ತೆ ಅದಕ್ಕೆ ಹಾಕ್ಕೊಂಡು ಹೋಗ್ತಾ ಇರೋದು. ಬನ್ನಿ ಈಗ ನೋಡಿ, ಈಗ ಡ್ರಿಪ್ ಲ್ಯಾಟ್ರಲ್ಸ್ ಇರುತ್ತಲ್ಲ ಹಾಕಿದ್ದೀವಲ್ಲ, ಅದನ್ನ ಎತ್ಬಿಟ್ಟು ಮೇಲೆ ಕಡಿಸ್ತಾ ಇದ್ದೀನಿ. ಈಗ ನೋಡಿ ಇನ್ನೂ ಸದೆ ಹೊಡೆಯೋದೆಲ್ಲ ಇರುತ್ತೆ. ಇಲ್ಲಿ ನೋಡಿ ಇಲ್ಲಿ ಮಿಷಿನೆಲ್ಲ ಹೊಡೆಯೋದು ಬೇಡ ಅಂತ ಅಂದ್ಕೊಂಬಿಟ್ಟು ಹಿಂಗೆ ಮೇಲೆ ಎತ್ತು ಕಟ್ಟಿದ್ದೀವಿ. ಲ್ಯಾಟ್ರಲ್ ಏನು ಬಂದ್ಬಿಟ್ಟು ಡ್ರಿಪ್ಪರ್ ಏನಿಲ್ಲ, ಒಳಗೆ PVC ಪೈಪೇ ಹಾಕಿಬಿಟ್ಟು ಅದ್ರ ಮೇಲೆ ನಾವು ಡ್ರಿಪ್ಪರ್ ತೊಗೊಂಡಿರೋದು. ನೋಡಿ ಹಿಂಗೆ ನೈಸ್. ಸ್ಪ್ರಿಂಕ್ಲರ್ ಹೊಡಿತಾ ಇದ್ದೀವಿ, ಸ್ಟಾರ್ಟ್ ಮಾಡಿದ್ದೀವಿ. 1 ಗಂಟೆ ಹೊಡಿತೀವಿ, ಓವರ್ಲ್ಯಾಪ್ ಆಗುತ್ತೆ. ನೋಡಿ ಅಲ್ಲೊಂದು ಜೆಟ್ ಹಾರ್ತಾ ಇದೆ. ಈಗ ನೀವು ಕಾಣಿಸ್ತಿದೆ ನೋಡಿ, ಎಲ್ಲ ಹಾರ್ತಾ ಇದೆ. ಅದು ಹಾರ್ದ ತಕ್ಷಣ ನೋಡಿ ಇಲ್ಲಿದೆ. ಇದೇನಂತಾರೆ ನಿಮಗೆ, ಅದು ಇಲ್ಲಿಗೆ ಬೀಳುತ್ತೆ, ಇದು ಅಲ್ಲಿಗೆ ಹೋಗುತ್ತೆ. ಆಲ್ಮೋಸ್ಟ್ ನಿಮಗೆ ಇದು 2 ಗಂಟೆ ಹೊಡೆದಂಗೆ ಆಗುತ್ತೆ. 1 ಗಂಟೆ ಶಿಫ್ಟ್ ಹೊಡಿತಾ ಇರೋದು. ಓವರ್ಲ್ಯಾಪು, ಫುಲ್ ಓವರ್ಲ್ಯಾಪು. ಏಕೆಂದರೆ ಮಳೆ ಬಂದಿಲ್ವ ಅಂತೀರಾ, ನಿಜವಾಗ್ಲೂ ಮಳೆ ಬಂದಿದೆ. ಆದರೆ ಕಾಫಿಗೆ ಸಾಕು, ಆದರೆ ಮೆಣಸಿಗೆ ಸಾಕಾಗಲ್ಲ. ಮೆಣಸು ನಿಮಗೆ ಬೆಸ್ಟ್ ಟೈಮ್ ಅಂತ ಹೇಳಿ ಚಿಗುರು ಬರೋಕ್ಕಾದ್ರೆ ಒಳ್ಳೆ ಟೈಮ್. ಒಳ್ಳೆ ಇರಿಗೇಷನ್ ಕೊಟ್ಟು ಒಳ್ಳೆ ಮೈಕ್ರೋನ್ಯೂಟ್ರಿಯೆಂಟ್ ಎಲ್ಲ ಸ್ಪ್ರೇ ಮಾಡಿಬಿಟ್ರೆ ಚೆನ್ನಾಗಿ ಚಿಗುರು ಮತ್ತು ಗರಿ ಎಲ್ಲ ಚೆನ್ನಾಗಿ ಬರುತ್ತೆ. ಈಗೇನಾಗುತ್ತೆ ಅಂತಂದರೆ ಈಗ ಕಂಟಿನ್ಯೂ ಆಗ್ತಾನೆ ಇರಬೇಕು. ಮಳೆ ಬಂದು ಒಂದು 5-6 ಡೇಸ್ ಆಗಿದೆ, ಆಮೇಲೆ ಮಳೆ ಬಂದಿಲ್ಲ. ಪುನಃ ಸ್ಪ್ರಿಂಕ್ಲರ್ ಸ್ಟಾರ್ಟ್ ಮಾಡಿದ್ದೀವಿ. 1 ಗಂಟೆ ಮಾತ್ರ. ಅಡಿಕೆಗೂ ಆಗುತ್ತೆ, ಈ ಸೈಡು ಮೆಣಸಿಗೂ ಆಗುತ್ತೆ. ನೋಡಿ ಈ ಕಡೆನೂ ಬರ್ತಾಯಿದೆ. ನೋಡಿ ಆ ಕಡೆಯಿಂದ ಇನ್ನೊಂದು ಜೆಟ್ ಬರ್ತಾಯಿದೆ. ನೋಡಿಲ್ಲಿ ನೋಡಿ, ಇಲ್ಲಿ ಬರ್ತಾಯಿದೆ. ನೋಡಿ ಇಲ್ಲಿ ಬೀಳ್ತಾ ಇದೆ ಈ ಕಡೆ. ಅದು ಆ ಕಡೆಯಿಂದ ಆ ಜೆಟ್ಟಿಗೆ ಓವರ್ಲ್ಯಾಪ್ ಆಗ್ತಿದೆ, ಫುಲ್ ಓವರ್ಲ್ಯಾಪ್. ಮತ್ತು ನಾವು ಸ್ಕಿಪ್ಪರು 250 ಜೆಟ್ಟು ಎಲ್ಲ ನಾವು ಪಾಯಿಂಟ್ ನಾವು ಡಿಸೈನ್ ಮಾಡಿರೋದು 25 ಮೀಟ್ರ್ ಅಂದರೆ 80 ಅಡಿ 4 ಪೈಪಿಗೆ ಡಿಸೈನ್ ಮಾಡಿರೋದು. ಯಾಕಂದರೆ ಓವರ್ಲ್ಯಾಪ್ ಆಗಲಿ ಅಂತ ಕ್ಲೀನಾಗಿ. ಈಗ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿದಿದೆ ನಮ್ಮದು ಈ ವರ್ಷದ್ದು. ಇರಿಗೇಷನ್ಸ್ದು ಎಲ್ಲ ಈಗ ಇರಿಗೇಷನ್ ಮಾತ್ರ ಆಗ್ತದೆ. ಮತ್ತು ಒಂದು ವೀಡಿಂಗ್ ಆಗಬೇಕು, ಒಂದು 2 ಸ್ಪ್ರೇ ಆಗಬೇಕು ಕಾಫಿಗೆ ಮತ್ತು ಮೆಣಸಿಗೆ. ಬನ್ನಿ, ಇಲ್ಲಿಂದ ಡೈಲಿ ಬ್ಲಾಗ್ ಸ್ಟಾರ್ಟ್ ಆಗುತ್ತೆ. ಡೈಲಿ ಲೈಫ್ ಬ್ಲಾಗಿಂಗು, ಅಗ್ರಿಕಲ್ಚರ್ಲಿ ಮತ್ತು ಏನು ಅಂತ. ಯಾಕೆಂದರೆ ಜಾಸ್ತಿ ಕೆಲಸ ಇಲ್ಲ ಈಗ. ಬೇರೆ ನಾವು ಏನೇನು ತೋಟದಲ್ಲಿ ಮಾಡ್ತಾಯಿದ್ದೀವಿ ಏನೇನು ಅಂತ. ಏನಮ್ಮ ಏನು ಸಮಾಚಾರ? ಏನಿಲ್ಲ. ಬನ್ನಿ, ಹಿಂಗೆ ಆಗ್ತದೆ. ಮಕ್ಕಳೆಲ್ಲ ಬಂದಿದ್ದಾರೆ. ನೋಡಿ ಇಲ್ಲಿ ಪಪ್ಪನು ಇಲ್ಲಿದ್ದಾರೆ. ಇಲ್ಲಿ ಪಾಪ ಮತ್ತೆ ಹೇಳ್ಬೇಕಲ್ಲ, ಏನು ಬೇರೆ ಇರಿಗೇಷನ್ ಕೆಲಸ ಮಾತ್ರ ಆದರೆ ನೀರು ಹೊಡಿತಾನೆ ಇದ್ದೀವಿ. ಇನ್ನೇನು ಮಾಡೋದು. ಈಗ ಮಳೆ ಬಂದು ಹೋಗಿದೆ, 1 ವಾರ ಆಗಿದೆ, ಬಂದಿಲ್ಲ. 1 ವಾರದಿಂದ ನಕ್ಕರಿಗೆ ಮಳೆ ಬೇಕು, ಮಳೆ ನೀರು ಬೇಕಲ್ಲ, ನೀರು ಬೇಕು. ಅದಕ್ಕೆ ಸ್ಪ್ರಿಂಕ್ಲರ್ ಹೊಡಿತಾ ಇದ್ದೀವಿ. ನೋಡಿ ಮಕ್ಕಳೆಲ್ಲ ಕ್ರಿಕೆಟ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ನೋಡಿಲ್ಲ, ವಿತ್ ದ ಬಾಲ್ ಹೊಡೆದಾಕಿದೆ, ಹೋದ ಹೊರಗಡೆ. ಇಲ್ಲಿ ನೋಡಿ, ಇಲ್ಲಿ ವೀರೆಲ್ಲ ಇದ್ದಾನೆ. ಇಲ್ಲಿ ನೋಡಿ ಅಸಾಮೀಸ್ ಮಕ್ಕಳು ಇಲ್ಲಿ ಆಟ ಆಡ್ತಿದ್ದಾರೆ ಜೊತೆಗೆ. ಹಾಯ್ ವೀರು, ಏನ್ರ? ಓ ಇಲ್ಲಿ ನೋಡಿ ವೀಕ್ಷಾ, ಇಲ್ಲಿ ಹಾಯ್ ವೀಕ್ಷಾ. ಬನ್ನಿ, ಈಗ ಜೆಟ್ ಸೈಡ್ ಮಾಡೋಕ್ಕೆ ಬಂದೆ. ಇದನ್ನು ನೋಡಿ ಬಳ್ಳಿ ಚೆನ್ನಾಗಿದೆ, ಮರ ಸತ್ತೋಗಿದೆ.
ನೆಕ್ಸ್ಟ್ ಇದಕ್ಕೆ ಒಂದು ಸಿಮೆಂಟ್ ಪೋಲ್ ಹಾಕ್ತೀನಿ. ಹಾಗೆ ಬನ್ನಿ ಈಗ ಜೆಟ್ ಚೇಂಜ್ ಮಾಡ್ಕೊಂಬೋಣ. ನಾನು ಹೇಳ್ದಂಗೆ ನೋಡಿ ಡ್ರಿಪ್ಪರೆಲ್ಲ ಮೇಲೆ ಕಟ್ಟಿದ್ದೀವಿ ಈಗ. ಅಲ್ಲ ನೋಡಿ ಡ್ರಿಪ್ಪರೆಲ್ಲ ಕಟ್ಟಿದ್ದೀವಿ, ನೀರು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೇನು ಡ್ರಿಪ್ಪರು ಇನ್ನೂ ಯೂಸ್ ಇಲ್ಲ, ಇನ್ನು ಡೈರೆಕ್ಟ್ ಇರಿಗೇಷನ್ ಮಾಡ್ತಾಯಿರ್ತೀವಿ ಎಲ್ಲದಕ್ಕೂ ಇರಿಗೇಷನ್. ಅದನ್ನ ಡ್ರಿಪ್ಪರ್ ನಾವು ಎಷ್ಟು ಯೂಸ್ ಮಾಡೋಕ್ಕೆ ಹೋಗಲ್ಲ. ಈಗ ಬನ್ನಿ ಈಗ ಜೆಟ್ ಚೇಂಜ್ ಮಾಡೋಣ. ನೋಡಿ ಆಗ್ತಾಯಿದೆ ಸಿಂಪಲ್ಲು. ಅದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗಬಾರ್ದು. ಫಸ್ಟ್ ನಾವು ಎಲ್ಲಿ ಜೆಟ್ಟು ಈಗ ಓಡ್ತಾಯಿದೆ ಅದನ್ನ ಆಫ್ ಮಾಡ್ಕೋಬಾರ್ದು. ಎಲ್ಲಿ ಜೆಟ್ ಆನ್ ಆಗಬೇಕು ಅಲ್ಲಿಗೆ ಸ್ಟಾರ್ಟ್ ಮಾಡ್ಕೋಬೇಕೀಗ. ಇಲ್ಲಿ ಮಾಡಬೇಕೀಗ, ಮಾಡೋಣ ಬನ್ನಿ. ನೋಡಿ ಈಗ ಬನ್ನಿ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಈಗ. ನೋಡಿ ಅಲ್ಲಿ ಸ್ಟಾರ್ಟ್ ಆಯ್ತು ಈಗ. ನೋಡಿ ಎಲ್ಲ ಹೊಡಿತಾ ಇದ್ದೀವಿ, 1 ಗಂಟೆ ಹೊಡಿತಾ ಇದ್ದೀವಿ. ಮತ್ತು ನಾನು ಏನು ಅಬ್ಸರ್ವ್ ಮಾಡಿದ್ದು ಅಂತಂದರೆ ಒಂದು 10 ಮರಕ್ಕೆ ಅಡಿಕೆ ಮರಕ್ಕೆ ನಾವು ಡ್ರಿಪ್ ಹಾಕಿದ್ವಿ. ಇಲ್ಲಿ ಈ ರೋಡ್ ಸೈಡು ಡ್ರಿಪ್ ಹಾಕಿದ್ವಿ. ಯಾವುದು ಸಿಮೆಂಟ್ ಕಂಬ ಹಾಕ್ಬೇಕಾದ್ರೆ ನಾವು ಅಡಿಕೆಗೆ ಡ್ರಿಪ್ ಹಾಕಿದ್ವಿ. 4 ಮರ ಏನಾಕಿದೆ ಎಲ್ಲ ಮರದಲ್ಲೂ ಉಂಬಾಳೆ ಬಿಟ್ಟಿದೆ. ಅಂದರೆ ನಾನು ಏನು ಅಬ್ಸರ್ವ್ ಮಾಡಿದ್ದು ಅಂತಂದರೆ ಡಿಸೆಂಬರ್, ಜನವರಿ, ಫೆಬ್ರವರಿ ನಾವು ರೆಗ್ಯುಲರ್ ನೀರು ಕೊಟ್ಟಿರೋದ್ರಿಂದ ಉಂಬಾಳೆ ಚೆನ್ನಾಗೇ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಇದಕ್ಕೆಲ್ಲ ಬಂದಿದೆ, ನೋಡಿ ಇದೆಲ್ಲ ಬಂದಿದೆ. ನೋಡಿ ಇದೆಲ್ಲ ನೋಡಿ, ಇಲ್ಲಿ ಬಂದಿದೆ, ಇಲ್ಲಿ ಬಂದಿದೆ. ಇಲ್ಲಿ ಒಂದು ಹುಂಬಾಳೆ ಹೂ ಬಿಟ್ಟಿದೆ ನೋಡಿ, ಇಲ್ಲಿ ಹೂ ಬಿಟ್ಟಿದೆ. ಇದು ನೋಡಿ ಹುಂಬಾಳೆ ಇಲ್ಲಿ ಬಂದಿದೆ. ಈಗ ನಮಗೊಂದು ಕೆಲಸ ಏನು ಬಾಕಿ ಇರೋದು ಅಂತಂದರೆ ನೋಡಿ, ಸದೆ ಹೊಡೆಯೋದು ಬಾಕಿ ಇದೆ. ಸ್ವಲ್ಪ ಸದೆ ಈಗ ಹೊಡೆಯೋಕ್ಕೆ ಹೋಗಲ್ಲ. ಇನ್ನೊಂದು ಅಡಿಕೆಗೊಂದು ಸ್ಪ್ರೇ ಇದೆ, ಮೆಣಸಿಗೊಂದು ಸ್ಪ್ರೇ ಇದೆ ಬಾಕಿ. ಅದು ಹೊಡೆದು ಆಲ್ಮೋಸ್ಟು ಇದೆ ಕೆಲಸ. ಮತ್ತು ಅಪ್ ಟು ಡೇಟ್ ಆಗಿದೆ ಎಲ್ಲ, ಫುಲ್ ಕೆಲಸ ಎಲ್ಲ. ಈಗ 2 ಸ್ಪ್ರೇ ಒಂದು ಬಾಕಿ ಇದೆ, ಒಂದು ಮೆಣಸಿಗೆ ಒಂದು ಕಾಫಿಗೊಂದು ಅಷ್ಟೇ ನೋಡಿ ಆಗ್ತಾಯಿದೆ. ಮತ್ತು ಇನ್ನೊಂದೇನು ಹೇಳಬೇಕು ಅಂತಂದರೆ, ನೀವು ಕೆಲಸ ಮಾಡ್ತಿರ್ತೀರ ಅದ್ರ ತಕ್ಕಂತೆ ರಿಸಲ್ಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಗ್ರೋತ್ ನೋಡ್ತಾ ಇದ್ದೀರ ರಿಸಲ್ಟು. ಕಾಫಿ ಗಿಡ ಎಲ್ಲ ಚಿಗುರಿದೆ, ನಿಮಗೆ ಒಳ್ಳೆ ಆ ಖುಷಿ ಇದೆಯಲ್ಲ, ಆ ಮನಸ್ಸಲ್ಲೊಂದು ನಾವು ಈ ಕೆಲಸ ಮಾಡೋಕ್ಕೆ ಒಂದು ಈ ಥರ ರಿಸಲ್ಟ್ ಬಂದಿದೆ ಅಂತ ಇಷ್ಟ ಆಗುತ್ತೆ. ಮಾತ್ರ ನಾವೇ ಹಾರ್ಡ್ ವರ್ಕ್ ಮಾಡ್ತಾಯಿದ್ವಿ, ಅದು ನಮ್ಮದು ಬೆಟರ್ ಫ್ಯೂಚರ್ಗೆ ಅಂತ. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಎಷ್ಟೋ ಜನ ಹೇಳ್ತಾ ಇರ್ತಾರೆ ನಾವು ಈಗ ಹೊರಗಡೆ ಕೆಲಸ ಮಾಡ್ತಾಯಿದ್ದೀವಿ, ಹಾಗೆ ಯಾವ ಥರ ಹೊರಗಡೆ ಕೆಲಸ ಮಾಡ್ತೀವಿ ಸಿಕ್ಕಾಬಟ್ಟೆ. ಅದು ನಾನು ಒಂದು ಆಲ್ಮೋಸ್ಟ್ 4 ಇಯರ್ಸ್ ವರ್ಕ್ ಮಾಡಿದೆ ಹೊರಗಡೆ. ನಾವು ಎಷ್ಟೇ ಕಷ್ಟಪಟ್ಟು ಮಾಡಿದ್ರು ಅಪ್ರಿಸಿಯೇಷನ್ ಕೊಡ್ತಿದ್ದೆ ನಿಮಗೆ ಒಂದು 0.1 ಅಷ್ಟೇ. ಎಲ್ಲರಿಗೂ ಗೊತ್ತಿರುತ್ತೆ ಅಷ್ಟೇ. ನೀವು ಎಷ್ಟು ಕಷ್ಟಪಡ್ತೀರಾ ಅದಕ್ಕೇನು ಜಾಸ್ತಿ ಸಿಗ್ತಾ ಇರಲಿಲ್ಲ. ಆದರೆ ನಿಮ್ಮ ತೋಟದಲ್ಲೇ ನಿಮ್ಮದೇ ನೀವು ಓನಾಗಿ ನೀವು ಮಾಡ್ತಿದ್ದೀರಾ ಅಂದಾಗ ನೀವು ಎಕ್ಸ್ಟ್ರಾ ಎಫರ್ಟ್ ಹಾಕ್ತೀರಾ. ಆ ಎಫರ್ಟಿಗೆ ಎಷ್ಟು ಎಫರ್ಟ್ ಆಗಿದೆ ಅದು 10ರಷ್ಟು ನಿಮಗೆ ಜಾಸ್ತಿ, ನಿಮಗೆ ಮನಸ್ಸಿಗೆ ಖುಷಿ ಆಗುತ್ತೆ. ಮತ್ತು ರೇಟ್ಸ್ ಬಿಟ್ಟಾಕಿ. ರೇಟ್ಸ್ ಒಂದು ಸತಿ ಚೆನ್ನಾಗಿರುತ್ತೆ, ಒಂದು ಸತಿ ಇಳಿದೋಗಿರುತ್ತೆ. ಇಲ್ಲ ಒಂದು ಸತಿ ರೇಟ್ ಒಳ್ಳೆ ಚೆನ್ನಾಗಿ ಬರ್ತಿತ್ತು, ರೇಟ್ ಇರಲ್ಲ. ಆದರೂ ನಿಮ್ಮ ತೋಟ ಬೆಳೆಯೋದಿದೆಯಲ್ಲ, ಅದು ನಿಮ್ಮ ಕಣ್ಣು ಮುಂದೆ ಬೆಳೀತಾ ಇರ್ಬೇಕು. ಅದು ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಅಷ್ಟು ನೆಮ್ಮದಿ ಎಲ್ಲೂ ಇರೋಲ್ಲ. ಅದರಲ್ಲೂ ಅಗ್ರಿಕಲ್ಚರು ನೀವು ಹೆಂಗೆ ಅಂದರೆ, ನೀವು ಹಾಕ್ಬಿಟ್ಟು ಒಂದು ಅಟ್ಲೀಸ್ಟ್ ನೀವು ಒಂದು ಕಾಯಬೇಕು. ಒಂದು 10 ಇಯರ್ಸ್ ಅಗ್ರಿಕಲ್ಚರ್ ಅಂದಮೇಲೆ ನಿಮಗೆ ಪೇಷನ್ಸ್ ಇಲ್ದಲ್ಲ ಅಗ್ರಿಕಲ್ಚರ್ ಮಾಡೋಕ್ಕಾಗಲ್ಲ. ಒಂದು 10 ಇಯರ್ಸ್ ಕಾಯಬೇಕು. 10 ಇಯರ್ಸ್ ಕಾಯ್ದಾದ್ಮೇಲೆ ನಿಮಗೆ ಪ್ಲ್ಯಾನಿಂಗು ನೋಡೋದು ಅದೆಲ್ಲ ಭಾರಿ ಚೆನ್ನಾಗಿರುತ್ತೆ. ಮತ್ತು ಈಗ ಏನು ಅಂತಂದರೆ, ಮೊದಲಾದರೆ ಏನಾಗೋದು ಅಂತಂದರೆ ಅಗ್ರಿಕಲ್ಚರ್ ಬಂದುಬಿಟ್ಟು ಒಂಥರ ಹಿಡನ್ ಥರ ಇತ್ತು, ಹಿಡನ್ ಸೀಕ್ರೆಟ್ ಥರ. ಈಗ ಸೀಕ್ರೆಟ್ ಅಂತ ಇಲ್ಲೇ ಇಲ್ಲ. ಎಲ್ಲರೂ ಸಖತ್ ಜನ ಶೇರ್ ಮಾಡ್ತಿದ್ದಾರೆ ನಿಮ್ಗೆ ಅಗ್ರಿಕಲ್ಚರ್ ಬಗ್ಗೆ ಎಲ್ಲ. ಎಲ್ಲರದ್ದು ನೀವು ನಾಲೆಜ್ ಗೇನ್ ಮಾಡಿ. ಮತ್ತು ನಿಮ್ಮ ತೋಟಕ್ಕೆ ನೀವು ಯಾವ್ದು ಸರಿ ಆಗುತ್ತೆ ಅದು ನೀವು ನೋಡ್ಕೊಂಡು ಚಾಯ್ಸ್ ತೊಗೊಂಡ್ಬಿಟ್ಟು ನೀವು ಮಾಡಿ. ಅದು ಮಾತ್ರ ಫಸ್ಟ್ ಕ್ಲಾಸು. ನಾನು ಅಷ್ಟೇ 2012 ಬಂದಾಗ ನಮ್ಗೆ ತೋಟದ ಬಗ್ಗೆ ಏನೂ ನಾಲೆಜ್ ಇರಲ್ಲ. ಅದು ಕಲಿತು ಅದಾದಮೇಲೆ ಏನಂತಾರೆ, ನಮಗೆ ತೋಟ ವಿಸಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಮಗೊಂದು ಐಡಿಯಾ ಬಂತು ಏನೇನು ಮಾಡ್ಬೋದು, ಏನು ಕತೆ ಅಂತ. ನಿಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟು ಅಟ್ಲೀಸ್ಟ್ ವಾರಕ್ಕೆ ಒಂದು ತೋಟಕ್ಕೆ ನೀವು ಹೋಗಿ ವಿಸಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಒಳ್ಳೊಳ್ಳೆ ತೋಟನ. ಆಗ ನಿಮ್ಮ ತೋಟದ ಏನು ಅಪ್ಗ್ರೇಡ್ ಮಾಡ್ಬೋದು ಅಂತ ನಿಮ್ಮ ಐಡಿಯಾಸ್ ಬರುತ್ತೆ. ಅದು ನಿಮ್ಮ ಝೋನಲ್ಲಿ ನೀವು ಡಿಸೈಡ್ ಮಾಡ್ಕೋಬೋದು. ಏನೋ ಹೇಳಬೇಕು ಅನಿಸ್ತು ಹೇಳಿದೆ. ಈಗ ನಮ್ಮ ನೋಡಿ ಕೆಲಸ ಆಗ್ತಾಯಿದೆ. ಅಲ್ಲೊಂದು ಹೊಡಿತಿದ್ದೀವಿ, ಇಲ್ಲೊಂದು ಬರ್ತಾಯಿದೆ ನೋಡಿ, ಇಲ್ಲೊಂದಿದೆ ಜೆಟ್ಟು. ಮನೆಗೆ ಹೋಗ್ಬರೋಣ. ಒಂದು ಶಿಫ್ಟಿಂದ ಇನ್ನೊಂದು ಶಿಫ್ಟಿಗೆ ಗ್ಯಾಪ್ 1 ಗಂಟೆ ಕೊಟ್ಟಿದ್ದೀವಿ. ಓವರ್ಲ್ಯಾಪು ನೋಡಿ, ಇಲ್ಲೆಲ್ಲ ಹೊಡೆದಾಯ್ತು ಈಗ ನೋಡಿ ಇಲ್ಲಿ. ಬನ್ನಿ ಈಗ ಹೋಗ್ಬರೋಣ. ಈಗ ಒಂದು ವಿಷಯ ಬನ್ನಿ. ಈಗ ಒಂದು 2-3-4 ದಿನ ಆಗಿದೆ ಮಳೆ ಬಂದು ಹೋಗಿದೆ. ಆದರೆ ಏನು ಅಂತಂದರೆ ಮೆಣಸಿಗೆ ಮಾತ್ರ ನೀವು ಕಾಫಿಗೆ ಎಷ್ಟು ನೀರು ಕೊಡ್ತೀರಾ ಅದ್ರ 3 ನೀರು ಕೊಡಬೇಕು ಚಿಗುರು ಬರೋಕ್ಕೆಲ್ಲ. ಅದಕ್ಕೆ ಈಗ ನಾವು ಏನು ಪ್ಲ್ಯಾನ್ ಮಾಡಿದ್ದೀವಿ ಅಂತಂದರೆ, ಅಟ್ಲೀಸ್ಟ್ 1 ಗಂಟೆ ಸ್ಪ್ರಿಂಕ್ಲರ್ ಮಾಡ್ತಾ ಬಂದ್ಬಿಡೋಣ ಅಂತ. ಮಳೆ ಬಂದರೆ ವೆಲ್ ಆ್ಯಂಡ್ ಗುಡ್. ಇಲ್ಲಾಂತಂದರೆ ಕಂಟಿನ್ಯೂಸ್ ಮಳೆ ಆಗಲೇಬೇಕೀಗ. ಯಾಕೆಂತಂದ್ರೆ ನೀರು ಎಷ್ಟು ಬೀಳ್ತೀರಾ, ಎಷ್ಟು ಹೊಡಿತೀರಾ ನೀರು ಮೆಣಸಿಗೆ ಅಷ್ಟು ಒಳ್ಳೆಯದು. ಆಮೇಲೆ ಸ್ಪ್ರಿಂಕ್ಲರ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ ಡೀಸೆಲ್ ತುಂಬ್ಕೊಂಡು ಹೋಗೋಣ ಅಂತ ನಾನು, ವೀಕ್ಷೆ ಮತ್ತು ಪಾಪ ಬಂದಿದ್ದೀವಿ. ಪಾಪಲ್ಲಿ ಏನೋ ಪರ್ಚೇಸ್ ಮಾಡ್ತಾಯಿದ್ದಾರೆ. ಡನ್ನಾ ವೀಕ್ಷ? ಫುಲ್ ವೀಕ್ಷಣೆ ಡಿಪಾರ್ಟ್ಮೆಂಟ್ ಇದ್ದು. ಎಸ್ ಕ್ಯಾಪಲ್ ಕಾರ್ಡ್ ಸೂಪರ್.
Know that they ride or die. I keep boys by my side.